ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಏನು ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟಿನ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ, ಅದ್ರ ಬಗ್ಗೆ ನಾವು ನಿಮಗೆ ಪೂರ್ಣ ಮಾಹಿತಿ ಕೊಡ್ತೀವಿ. ಸೊ ಸ್ಟೇಟ್ ವಿಲ್ ಎಂಡ್. ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನು ಬೇಕಾಗ್ತದೆ, ಯಾವ ಥರ ನೀವು ಇದನ್ನು ಪಡೆದುಕೊಳ್ಳಬಹುದು. ಸೊ ಫಾರ್ ಎಕ್ಸಾಂಪಲ್ ಇದನ್ನು ನೀವು ಇಲ್ಲಿ ಏನು ಕರ್ನಾಟಕ ಗೌರ್ಮೆಂಟ್ ಏನು ಇಶ್ಯೂ ಮಾಡಿದೆ ಗೈಡ್ಲೈನ್ಸ್ ನೋಡಿ. ಮೊದಲು ನಿಮ್ಮಲ್ಲಿ PRC ತೊಗೊಳ್ಲಿಕ್ಕೆ ಒಂದು ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟಿದೆ ಗೌರ್ಮೆಂಟ್ ಫಾರ್ DCs ಆ್ಯಂಡ್ ತಹಶೀಲ್ದಾರ್ಸ್. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾವು ನಿಮಗೆ ಈಸಿ ಆಗಲಿ ಅಂತ ಹೇಳಿ ಒಂದು ಸ್ವಲ್ಪ ಇಲ್ಲೇ ಕೊಟ್ಟಿರ್ತೀವಿ. ವೆರಿಫಿಕೇಷನ್ ಫ್ಯಾಕ್ಟರ್ ಏನೇನಿದೆ ಅಂತ ಹೇಳಿದರೆ ಇಲ್ಲಿ ನೋಡಿ, ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಅಥವಾ ರೆಸಿಡೆನ್ಸಿ ಇರಬೇಕು, 10 ವರ್ಷ ಮೇಲ್ಪಟ್ಟಾಗಿದ್ದು, ಅಥವಾ 10 ವರ್ಷ ಆದರೆ ಇದು ಎಜುಕೇಷನ್ ಇರಬೇಕು. ಇಂಥ ಎಲ್ಲ ವೆರಿಫಿಕೇಷನ್ ಸಲುವಾಗಿ ಗೌರ್ಮೆಂಟನ್ನು ಡಾಕ್ಯುಮೆಂಟ್ಸ್ ಕೊಟ್ಟಿದೆ ಫ್ರೆಂಡ್ಸ್. ಇದು ನೋಡ್ಕೊಳ್ಳಿ. ಸೊ ಯಾವ್ದಾರು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿದೆ ಅಂತ ಹೇಳಿದರೆ ಇಲ್ಲಿ ನೋಡಿ, ನಾವು ನಿಮ್ಗೆ ತೋರಿಸ್ತೀವಿ. ಗೌರ್ಮೆಂಟು ಎನೆಕ್ಷರ್ 1 ರೆಡಿ ಮಾಡಿದೆ ಗೌರ್ಮೆಂಟ್. ಸೊ ನಿಮ್ಮಲ್ಲಿ ಇದು ಆನ್ಲೈನ್ ಡೌನ್ಲೋಡ್ ಮಾಡಿಕೊಂಡು ಇದನ್ನು ತುಂಬಿ PDF ಫಾರ್ಮ್ಯಾಟ್ದಲ್ಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಲಾಗಿನ್ ಆಗೋಕ್ಕೂ ಮುಂಚೆ. ಆಮೇಲೆ ಅನುಬಂಧ ಒಂದಾಯಿತು. ಆಮೇಲೆ ನಿಮ್ದು ಹೆಸರು 2002 ಹೋಟೆಲ್ ಲಿಸ್ಟ್ದಲ್ಲೇ ಇದ್ದರೆ ಅದು PDF ಮೂಲಕ ರೆಡಿ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಇಟ್ ಸೆಲ್ಫ್ ಪ್ರೂವ್ಸ್ ದ್ಯಾಟ್ ಯು ಆರ್ 10 ವರ್ಷದಿಂದ ಮೇಲ್ಪಟ್ಟೆ ನೀವು ಕರ್ನಾಟಕದಲ್ಲಿ ವಾಸವಾಗಿರ್ಬೋದು ಅಂಥೇಳಿ ವಾಗಿದ್ದೀರಿ ಅಂಥೇಳಿ ಇದನ್ನು ಪ್ರೂವ್ ಮಾಡ್ತಿದ್ದೆ. 2002 ಎನೆಕ್ಷರ್ 1 ತೋರಿಸ್ತೀನಿ. ಇದು ಗೌರ್ಮೆಂಟ್ನ ಕೊಟ್ಟಿದೆ. ಸೆಲ್ಫ್ ಅಫಿಡೇಟ್ ಅಂತ ಹೇಳ್ತಾರೆ, ಸೆಲ್ಫ್ ಡಿಕ್ಲರೇಷನ್ ಅಫಿಡೇವಿಟ್. ಇದನ್ನು ಆನ್ಲೈನ್ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ನಾವು ನಮ್ಮ ಲಾಸ್ಟ್ ಇದರಲ್ಲಿ ಲಿಂಕ್ ಕೊಡ್ತೀವಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲೇನಿದೆ ಭಾಳ ಸಿಂಪಲ್ ಇದೆ. ತಮ್ಮ ಹೆಸರು ಬರೀಬೇಕು. ನಾನು ಅರ್ಜಿದಾರ ಹೆಸರು, ನಮ್ಮ ಫಾದರು ಅಥವಾ ತಂದೆ ತಾಯಿ ಅಥವಾ ಪತಿ ಹೆಸರು ಇದಿದೆ, ನಂದು ವಯಸ್ಸು ಇಷ್ಟಿದೆ ಇವತ್ತು, ಆಮೇಲೆ ನಾ ಇರೋದು ಅಡ್ರೆಸ್ ವಿಳಾಸ ಇಲ್ಲೇ ಬರೀಬೇಕು. ಆಮೇಲೆ ಗೌರ್ಮೆಂಟ್ ಹೇಳಿದೆ, ನಾನು ಇಲ್ಲೇ ಪರ್ಮನೆಂಟ್ ಆಗಿ ನನ್ನ ಹೆಸರು ಬರೆದು ನಾನು ಪರ್ಮನೆಂಟ್ ಆಗಿ ಇಲ್ಲೇ ರೆಸಿಡೆನ್ಸ್ ಆಗಿರುತ್ತೇನೆ, ನಾನು ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಪರ್ಮನೆಂಟ್ ರಹಿವಾಸಿ ಪತ್ರ ತಗೊಂಡಿಲ್ಲ ಅಂತ ನಾವು ಡಿಕ್ಲರೇಷನ್ ಕೊಡ್ತಾ ಇದ್ದೀವಿ. ಆಮೇಲೆ ಯಾವುದು ಈ ಅರ್ಜಿ ಜೊತೆ ನಾವು ಯಾವುದು ಸುಳ್ಳು ಮಾಹಿತಿ ಕೊಡಕತ್ತಿಲ್ಲ ಅಂಥೇಳಿ ನಾವು ಅದು ಡಿಕ್ಲರೇಷನ್ ಮಾಡ್ತಾ ಇದ್ದೀವಿ. ಸೊ ಅಕಸ್ಮಾತ್ ಏನಾರ ನಾವು ಸುಳ್ಳು ಅರ್ಜಿ ಕೊಟ್ಟರೆ ನಾವು ಶಿಕ್ಷೆಗೆ ಒಳಪಡ್ತೀವಿ ಅಂಥೇಳಿ ನಾವು ಸ್ವತಃ ನಾವು ಹೊಣೆಗಾರಿಕೆ ಅಂತ ಹೇಳಿ ಕೊಟ್ಟು ಸಿಗ್ನೇಚರ್ ಮಾಡಿ ಪ್ಲೇಸ್ ಆ್ಯಂಡ್ ಡೇಟ್ ಬರ್ತ್ ಕೊಡ್ತಾ ಇದ್ದೀವಿ. ಸೊ ಇದನ್ನು ಡೌನ್ಲೋಡ್ ಮಾಡಿ ಫ್ರೆಂಡ್ಸ್, ಏನು ಮಾಡಿ ಇದನ್ನು ರೆಡಿ ಇಟ್ಕೊಳ್ಳಿ PDF ಫಾರ್ಮ್ಯಾಟ್ದಲ್ಲಿ. ಈಗ ನಾನು ನಿಮಗೆ ಗೌರ್ಮೆಂಟ್ ಆರ್ಡರ್ ತೋರಿಸ್ತೇನೆ. ಇಲ್ಲಿ ನೋಡಿ, ದಿಸ್ ಈಸ್ ಫಾರ್ ಆಲ್ DCs. ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ದಿ ಆರ್ಡರ್ ಆನ್ 22nd of July ಫಾರ್ ಆಲ್ ದಿ DCs. ಇಲ್ಲಿ ನೋಡಿ. ಸೊ ಇದೇನು ಆದೇಶ ಏನಿದೆ, ತಿದ್ದುಪಡಿ ಆದೇಶ ಆಗಲಿ ಏನಾಗಲಿ, ಇದರನಾಗ ನಿಮಗೆ ಏನೇನು SOP ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ DCsಗೆಲ್ಲ ನಿಮ್ಗೆ ಇದು ಮಾಹಿತಿಯನ್ನು ಜಾರಿ ಮಾಡಿದೆ. ಇದನ್ನೇನು ಮಾಹಿತಿಯನ್ನು ಅದರೊಳಗೆ ಯಾವುದರ ಸರ್ಕಾರಿ ಕೆಲಸ ಆಗಲಿ ಅಥವಾ ಯಾವುದರ ಆಫಿಷಿಯಲ್ ಕೆಲಸ ಆಗಲಿ ಅದಕ್ಕೊಂದು SOP ಇರ್ತದೆ ಫ್ರೆಂಡ್ಸ್. ಸೊ ಅದು SOPಯಲ್ಲೇ ನಿಮ್ಗೆ ತೋರಿಸ್ತೇನೆ ನಾನು. ಇದು SOPದಲ್ಲಿ ಏನಿದೆ ತಾವು ಲಿಂಕ್ ಒಂದು ನೋಡ್ಬೋದು. ಅರ್ಜಿ ಇಲ್ಲಿ ಹೋಗಿ ನಾವು ಲಿಂಕ್ ಕ್ಲಿಕ್ ಮಾಡಿ ವಿ ಕ್ಯಾನ್ ಗೋ ಫಾರ್ ಆನ್ಲೈನ್ ಸಬ್ಲಿಗನ್ ಪಬ್ಲಿಕ್ ಲಾಗಿನ್, ಸ್ಟ್ರೇಟ್ ಫಾರ್ವರ್ಡ್ ಪಬ್ಲಿಕ್ ಲಾಗಿನ್ ಗೌರ್ಮೆಂಟನ್ನು ಕೊಟ್ಟಿದೆ. ಡೈರೆಕ್ಟ್ಲಿ ನೀವು ಯಾವುದು ಬರೀ ಮೊಬೈಲ್ ನಂಬರ್ ಹಾಕಿ OTP ತೊಗೊಂಡು ಲಾಗಿನ್ ಆಗ್ಬೋದು ಪಬ್ಲಿಕ್ ಲಾಗಿನ್ದಲ್ಲಿ. ಇಲ್ಲೇ ನಿಮ್ಮಲ್ಲಿ ಫಸ್ಟ್ ಏನು ಹೇಳಿದೆ ಗೌರ್ಮೆಂಟು, ಇಲ್ಲಿ ನೋಡಿ ಆಧಾರ್ ಕಾರ್ಡ್ KYC ಏನಿದೆಲ್ಲ ನಾರ್ಮಲ್ ಪ್ರೊಸೀಜರ್ KYC ಕಡ್ಡಾಯವಾಗಿರುತ್ತದೆ. ಆಮೇಲೆ ನಾ ಏನು ತೋರಿಸಿದೆ ನಿಮ್ಗೆ ಎನೆಕ್ಷರ್ 1. ಸೊ ಗೌರ್ಮೆಂಟ್ ಇದು ಕೊಟ್ಟಿದ್ದಲ್ಲ, ಅದನ್ನು ಎನೆಕ್ಷರ್ 1 PDF ಮೂಲಕ ಫಾರ್ಮೆಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಅರ್ಜಿದಾರರು ಯಾವುದೇ ಇತರ ರಾಜ್ಯದ ಶಾಶ್ವತ ನಿವಾಸಿ ಆಗಿರುವುದಿಲ್ಲ ಮತ್ತು ಅರ್ಜಿದಾರರು ಯಾವುದೇ ಇತರ ರಾಜ್ಯದಲ್ಲಿ PRC ಪಡೆದುಕೊಂಡಿಲ್ಲ ಅಂತ ಇದೆಲ್ಲ ಶಾಶ್ವತ ಇದು ಎನೆಕ್ಷರ್ 1ದಲ್ಲಿ ಆಲ್ರೆಡಿ ಇದೆ. ಇದು SOPದಲ್ಲಿ ಇಲ್ಲಿ ನೋಡಿ ಏನೇನಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಜನಿಸಿರಬಹುದು, ಆದ ಕಾರಣ, ಅಥವಾ ಇವು ಉದ್ಯೋಗ ಕಾರಣದಿಂದ ಬಂದಿರಬಹುದು, ಅಥವಾ ಮದುವೆ ಆದ ಕಾರಣದಿಂದ ಬಂದಿರಬಹುದು. ಕರ್ನಾಟಕದಲ್ಲಿ ಸತತವಾಗಿ 10 ವರ್ಷದಿಂದ ಮೇಲ್ಪಟ್ಟು ನೀವು ಇಲ್ಲಿಂದ ಇದು ತೋರಿಸ್ಬೇಕು, ಪ್ರೂಫ್ ತೋರಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ತೋರಿಸಿದ್ವಿ 2002 ನಮ್ದು ಎಲೆಕ್ಷನ್ ಲಿಸ್ಟಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದೆ, ಅದನ್ನು ಪ್ರಾಬ್ಲಮ್ ಇಲ್ಲ. ಅಥವಾ ನಿಮ್ಮ ಪಾಸ್ಪೋರ್ಟ್ ಇರ್ತದೆ, ಅಥವಾ ನೀವು SSLC ಪಾಸ್ ಆಗಿದ್ದು ಮಾರ್ಕ್ಸ್ ಕಾರ್ಡ್ ಇರ್ತದೆ, ಅಥವಾ ಸೆಕೆಂಡ್ ಇಯರ್ದು ಇರ್ತದೆ.
ಸೊ ಯಾವ್ದಾರ ಒಂದು ನೀವು ಇದಕ್ಕೆ ಅಪ್ಲೋಡ್ ಮಾಡಿ ನೀವು ಪಿ ಆರ್ ಸಿ ಅನ್ನು ಗೌರ್ಮೆಂಟಿಂದ ಪಡೆದುಕೊಳ್ಳಬಹುದು. ಈಗ ನೋಡಿ ಇಲ್ಲೇ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಜನಿಸಿದ ಮತ್ತು ಕನಿಷ್ಠ 10 ವರ್ಷಗಳ ಕಾಲ ವಾಸ. ಕರ್ನಾಟಕದಲ್ಲಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇದೆ, ಇವತ್ತು ನೀವು ಇಲ್ಲೇ ಇದ್ದೀರಿ, ಅದು 10 ವರ್ಷದಿಂದ ಮೀರಿರ್ಬೋದು. ಮಿನಿಮಮ್ 10 ವರ್ಷ ಇದ್ರೆ ಅದಕ್ಕೂ ನಿಮಗೆ ಸಿಗ್ತದೆ ಇಲ್ಲೇ. ಅಥವಾ ಸೆಕೆಂಡ್ PUC ಮಾಡಿರ್ಬೋದು, ಅದಕ್ಕೂ ಸಿಗ್ತದೆ ನಿಮ್ಗೆ ಇಲ್ಲೇ. ಆಮೇಲೆ ಕನಿಷ್ಠ 10 ವರ್ಷ ಆಸ್ತಿ ನಿಮ್ದು 10 ಇಯರ್ಸ್ಗಿಂತ ಹಿಂದಿನ ರೆಕಾರ್ಡ್ ಏನಾರು ಉತ್ತಾರ ಏನಾರು ಇದ್ರೆ ಅದಕ್ಕೂ ನಿಮ್ಗೆ PRC ಇಶ್ಯೂ ಮಾಡ್ಬೋದು. ಸೊ ನೆಕ್ಸ್ಟ್, ಕರ್ನಾಟಕದಲ್ಲಿ ನಿರಂತರ 10 ವರ್ಷ ಕಾಲದ ನೀವು ಇಲ್ಲೇ ಇರ್ಬೋದು. ಕರ್ನಾಟಕದಲ್ಲಿ ಯಾವುದರ ಸಂಸ್ಥೆದಿಂದ PUC ಸೆಕೆಂಡ್ ಇಯರ್ ಮಾಡಿರ್ಬೇಕು ಅಥವಾ 10th ಪಾಸ್ ಮಾಡಿದ್ರೆ ನೀವು ಅದಕ್ಕೆ ಮುಂಚೆ LKG ಮಾಡಿರ್ತೀರೋ, UKG ಮಾಡಿರ್ತೀರೋ, ಅಥವಾ ಬರ್ತ್ ಸರ್ಟಿಫಿಕೇಟ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಅಪ್ಲೋಡ್ ಮಾಡಿ ತಗೋಬಹುದು. ನೆಕ್ಸ್ಟ್, ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷ ಕಾಲ ಉದ್ಯೋಗದಲ್ಲಿರೋ, ಇದು ನೀವು ನಿಮ್ದು ಸರ್ಕಾರಿ ಇದ್ರಂತೂ ಪ್ರಾಬ್ಲಮ್ ಇಲ್ಲ, ಸರ್ವಿಸ್ ರೆಕಾರ್ಡ್ ಇರ್ತದೆ. ಅಥವಾ ಪ್ರೈವೇಟ್ ಜಾಬ್ದಲ್ಲಿ ಇದ್ರೆ ನೀವು ಅಲ್ಲಿಂದ ನಿಮ್ದು ಹೆಡ್ ಯಾರಿರ್ತಾರೋ, ನಿಮ್ದು ಯಾರ ಜಾಬ್ದಲ್ಲಿ ಏನಂತಾರೆ ಲೀಡರ್ ಇರ್ಬೋದು, ಹೆಡ್ ಇರ್ಬೋದು, ಅವರಿಂದ ಪ್ರಮಾಣ ಪತ್ರ ತಗೊಂಡು 10 ವರ್ಷ ಇದೇ ಕಂಪನಿದಲ್ಲಿ ಕೆಲಸ ಮಾಡ್ಯಾನ ಅಂತ ಹೇಳಿ, ಅಥವಾ ನೀವು ಸ್ವಿಚ್ ಮಾಡಿರ್ಬೋದು ಜಾಬ್, ಇಲ್ಲೇ ಒಂದು 5 ವರ್ಷ ಮಾಡಿರ್ಬೋದು, ಅಲ್ಲೇ ಒಂದು 5 ವರ್ಷ ಮಾಡಿರ್ಬೋದು. ಸೊ ಆ ಮ್ಯಾನೇಜರ್ ಮತ್ತು ಈ ಮ್ಯಾನೇಜರಿಂದ 5 ವರ್ಷದ ಪತ್ರ ತೊಗೊಂಡ್ರು, 2 ಪತ್ರ ಅಪ್ಲೋಡ್ ಮಾಡ್ಬೋದು PDF ಮೂಲಕ. ಅಥವಾ ನಿಮ್ದು ಆಸ್ತಿ 10 ವರ್ಷದಿಂದ ಹಿಂದೆ ನಿಮ್ದು ಆಸ್ತಿ ತೋರಿಸಿದ್ರು, ನಿಮ್ಮ ಹೆಸರಲ್ಲಿದ್ದ ಆಸ್ತಿಯನ್ನು ತೋರಿಸಿದ್ರು, ನೋ ಪ್ರಾಬ್ಲಮ್. ಅಥವಾ ನಿಮ್ಮ ಫಾದರ್ ಹೆಸರಲ್ಲಿ ಆಸ್ತಿದ್ರು, ಅದು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್, ಇಲ್ಲಿ ನೋಡಿ, ಕರ್ನಾಟಕದಲ್ಲಿ 10 ವರ್ಷಗಳ ಶಿಕ್ಷಣ ಪಡೆದಿರೋದು. ಸೇಮ್ ಮೇಲೆ ಏನು ಹೇಳಿದ್ದೀವಿ ನಾವು, ಫಸ್ಟ್ ಟು 10th, ಆಮೇಲೆ ಸೆಕೆಂಡ್ ಇಯರ್ ಏನು ತೋರಿಸಿದ್ರು ನಡೀತದೆ. ಅಥವಾ ಇಲ್ಲಿ ನೋಡಿ, ನಾವು ಮದುವೆ ಆದ ನಂತರ ಇಲ್ಲಿ ಕರ್ನಾಟಕಕ್ಕೆ ಬಂದಿದ್ರೆ ನಮ್ಮ ಪತಿ ಅಥವಾ ಪತ್ನಿ ಕರ್ನಾಟಕದಿಂದ 2000 ವೋಟರ್ಸ್ದಲ್ಲಿ ಇರಬೇಕು, ಅಥವಾ ಅವರು 10 ವರ್ಷದಿಂದ ಕರ್ನಾಟಕದಲ್ಲಿ ಇರಬೇಕು, ಅದು ನಡೀತಿದೆ ನಿಮಗೆ. ಅಥವಾ ಪೋಷಕರು ಇರಲಿ, ಅಥವಾ ಇದ್ರ ಪೋಷಕರು ಮತ್ಲಬ್ ನಿಮ್ದು ಇವರು ಗಾರ್ಡಿಯನ್, ಅವರು 10 ವರ್ಷದಿಂದ ತೋರಿಸಿದ್ರು ನಡೀತೈತಿ, ಪ್ರಾಬ್ಲಮ್ ಇಲ್ಲ. ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳ ವಾಸದ ಮನೆ, ಸೇಮ್ ನಿಮ್ಮ ಡಾಕ್ಯುಮೆಂಟ್ಸ್ ತೋರಿಸೋದು. ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ನಿವಾಸ ಸ್ಥಿತಿ ಸಾಬೀತುಪಡಿಸು ಸರ್ಕಾರಿ ದಾಖಲೆ ಯಾವುದಾದ್ರೆ ಉತ್ತಾರ ಆಗಲಿ ಏನಾರಾಗಲಿ ಅದು ತೋರಿಸ್ಬೋದು. ಅರ್ಜಿದಾರರ ಅಥವಾ ಅವರ ತಂದೆ ತಾಯಿ ಯಾರಲ್ಲಿ ಯಾರೊಬ್ರು ಕರ್ನಾಟಕ ಸರ್ಕಾರಿ ಸಾರ್ವಜನಿಕ ಅಥವಾ ಪ್ರೈವೇಟ್ ಸರ್ವಿಸ್ದಲ್ಲಿ ಇದ್ರೆ ಮಿನಿಮಮ್ 7 ವರ್ಷ ಇದ್ದಿದ್ರೆ ಅದನ್ನು ತೋರಿಸ್ಬೋದು. ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆ, ಅದು ತೋರಿಸ್ಬೋದು ಇಲ್ಲೇ. ಸೊ ಇದನ್ನ ಆರ್ಡರ್ ಇದೆ, SOP ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ PDF ಮೂಲಕ ರೆಡಿ ಇಟ್ಕೊಂಡು ಆಮೇಲೆ ಲಾಗಿನ್ ಮಾಡೋದು ಭಾಳ ಬೇಷ್ ಫ್ರೆಂಡ್. ಯಾಕಂದ್ರೆ ನಿಮ್ಗೆ ಯಾವಾಗ PRC ಹಾಕ್ತಿರ್ತೀವಿ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತೈತಿ, ಅದನ್ನು ನಾವು ನಿಮ್ಗೆ ಇಲ್ಲೇ ತೋರಿಸ್ತೀವಿ ಹೆಂಗೆ ಬೇಕಂತ ಹೇಳಿ. ಸೊ ದ ಲಿಂಕ್ ಆಲ್ರೆಡಿ ಇಲ್ಲೇ ಇದೆ, ಅಟಲ್ ಜನ ಸೇವೆ ಕೇಂದ್ರ, ಇದು ನಾಡ ಕಚೇರಿ 5ದಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಆಗ್ಬೋದು. ಇದು ಲಿಂಕ್ ನಾವು ನಿಮ್ಮ ಬಯೋದಲ್ಲಿ ಕೊಟ್ಟಿರ್ತೀವಿ, ಈ ಲಿಂಕ್ ಮೂಲಕ ನೀವು ಅಪ್ಲೋಡ್ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ ತನಕ ನಿಮ್ಗೆ ಬರೀ ನಾವು ಗೌರ್ಮೆಂಟ್ ಏನು SOP ಎಲ್ಲ ಕೊಟ್ಟಿದ್ದ ಮಾಹಿತಿ ಕೊಟ್ಟಿದ್ದೀವಿ. ಈಗ ಲಾಗಿನ್ ಹೆಂಗಾಗಬೇಕು, ಹೇಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಹೇಗೆ KYC ಮಾಡ್ಕೋಬೇಕು, ಆಧಾರ್ ಕಾರ್ಡ್ UID ಅದಲ್ಲಿ ಹೆಂಗೆ KYC ಮಾಡ್ಕೋಬೇಕು, ಇದೆಲ್ಲ ನಿಮಗೆ ಪೂರ್ತಿ ಗೈಡ್ಲೈನ್ಸ್ ಕೊಡ್ತೀವಿ ಪಾರ್ಟ್ 2ದಲ್ಲಿ. ಸೊ ಪ್ಲೀಸ್ ಸ್ಟೇ ಅಪ್ಡೇಟೆಡ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ and share this video, and please stay updated for part 2. This is a very important video which is coming in the part 2. Thank you one and all.